ಮುಖ ತುಂಬಾ ಡಲ್ಲಾಗಿ ಕಾಣ್ತಾ ಇದೆ. ಅದಕ್ಕಾಗಿ ಇವತ್ತು ನಾನು ಕಡಿಮೆ ಪ್ರೈಸ್ನಲ್ಲಿ ಒಂದು ಕ್ವಿಕ್ ಆದ ಫೇಶಿಯಲನ್ನು ರೆಡಿ ಮಾಡ್ತಾ ಇದ್ದೀನಿ. ಇದು ನನ್ನ ಸ್ಕಿನ್ನನ್ನು ಗ್ಲೋ ಆಗಿಕೊಡಲು ತುಂಬಾ ಹೆಲ್ಪ್ ಆಗುತ್ತೆ. ನಾನು ಮೊದಲಿಗೆ ಒಂದು ಸ್ಪೂನಷ್ಟು ಕಾಫಿ, ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮಿಲ್ಕನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಅದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಹನಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಾಫಿ ಮತ್ತು ಹನಿ ನಮ್ಮ ಫೇಸ್ಗೆ ತುಂಬಾ ಒಳ್ಳೆಯದು. ನಾನಿದನ್ನು ವಾರಕ್ಕೆ 1 ಸಲ ಆದರೂ ಮುಖಕ್ಕೆ ಹಚ್ತೀನಿ. ನಂತರ ಇದನ್ನು ಸ್ವಚ್ಛವಾಗಿ ಫೇಸ್ ವಾಶ್ ಮಾಡಿಕೊಂಡ ನಂತರ ಇದನ್ನು ನಾವು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಬೇಕು. ಮುಖಕ್ಕೆ ನಾನು ಹಾಗೆ ಕೈನಿಂದಲೇ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಬ್ರಷ್ ಇದ್ದರೆ ಬ್ರಷ್ನಿಂದ ಕೂಡ ನೀವು ಅಪ್ಲೈಯನ್ನು ಮಾಡಿಕೊಳ್ಬೇಕು. ಫ್ರೆಂಡ್ಸ್, ಕಾಫಿ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಇದು ನಮ್ಮ ಚರ್ಮಕ್ಕೆ ತುಂಬಾ ಪ್ರಯೋಜನಕಾರಿ. ಮುಖದ ಚರ್ಮದ ಕಾಂತಿಯನ್ನು ಹೆಚ್ಚಿಸಲು ನಾವು ವಿವಿಧ ಸಿರಮ್ಗಳನ್ನು, ಎಣ್ಣೆಗಳನ್ನು ಖರೀದಿಸುತ್ತೇವೆ. ಆದರೆ ಕಾಫಿ ಮಾಸ್ಕ್ ನಮ್ಮ ತ್ವಚೆಯನ್ನು ಕಾಂತಿಯುತವಾಗಿಸಲು, ಪಿಂಪಲ್ ಕಡಿಮೆ ಮಾಡಲು ತುಂಬಾ ಸರಳವಾದ ಹಾಗೂ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ಒಂದು ಮಾಸ್ಕ್. ಕಾಫಿಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಚರ್ಮಕ್ಕೆ ಸಾಕಷ್ಟು ಪ್ರಯೋಜನಗಳನ್ನು ಕೊಡುತ್ತವೆ. ಕಾಫಿ ಮಾಸ್ಕ್ನಲ್ಲಿ ಬಳಸುವ ಜೇನುತುಪ್ಪ ನಮ್ಮ ಚರ್ಮವನ್ನು ಬಿಗಿಗೊಳಿಸುತ್ತವೆ. ಅಷ್ಟೇ ಅಲ್ಲ, ಈ ಮಾಸ್ಕ್ ಅನಿಯಮಿತವಾಗಿ ಬಳಸುವುದರಿಂದ ಒಂದು ಆರೋಗ್ಯಕರ ತ್ವಚೆ ಹಾಗೂ ಹೊಳಪನ್ನು ನಮ್ಮ ಚರ್ಮಕ್ಕೆ ಸಿಗುತ್ತದೆ. ನಮ್ಮ ಫೇಸ್ ಗ್ಲೋ ಆಗಿ ಕಾಣಿಸಲು ಸ್ಟಾರ್ಟ್ ಆಗುತ್ತದೆ. ಕಾಫಿ ಮಾಸ್ಕ್ ಬಳಸಿದ ನಂತರ ನಮ್ಮ ಚರ್ಮ ತುಂಬಾ ಮೃದುವಾಗಿರುತ್ತದೆ, ಹೆಚ್ಚು ವಯಸ್ಸಾದಂತೆ ಕಾಣುವುದಿಲ್ಲ. ಎಣ್ಣೆ ತ್ವಚೆ ಹೊಂದಿದವರು ಈ ಮಾಸ್ಕನ್ನು ಬಳಸುವುದರಿಂದ ಫೇಸ್ ಮೇಲಿನ ಜಿಡ್ಡಿನ ಅಂಶ ತೆಗೆಯಲು ಸಹಾಯ ಮಾಡುತ್ತದೆ ಮತ್ತು ಕಣ್ಣಿನ ಸುತ್ತ ಇರುವ ಡಾರ್ಕ್ ಸರ್ಕಲ್ ಕೂಡ ಕಡಿಮೆ ಮಾಡುತ್ತವೆ. ಮೊಡವೆ ಅಥವಾ ಮೊಡವೆಯಿಂದ ಕಲೆಯನ್ನು ತೆಗೆಯಲು ಸಹಾಯ ಮಾಡುತ್ತದೆ. ಈ ಮಾಸ್ಕನ್ನು ವಾರಕ್ಕೆ ಒಮ್ಮೆ ಆದರೂ ಬಳಸುವುದರಿಂದ ಚರ್ಮ ಒಟ್ಟಾರೆ ರಿಫ್ರೆಶ್ ಆಗಲು ಸಹಾಯ ಮಾಡುತ್ತದೆ. ಸನ್ ಬರ್ನ್ನಿಂದಾಗಿ ಚರ್ಮ ಕಪ್ಪಾಗುವುದನ್ನು ಸಹ ತಡೆಯಲು ಕಾಫಿ ತುಂಬಾ ಉಪಯೋಗ. ಈ ಮಾಸ್ಕನ್ನು ಹಚ್ಚಿದ ನಂತರ ಒಂದು 10 ನಿಮಿಟ್ಸ್ ಅಥವಾ ಅರ್ಧ ತಾಸನಾದರೂ ಒಣಗಿಸಿ ನಂತರ ಇದನ್ನು ನಾವು ಕೋಲ್ಡ್ ನೀರಿನಿಂದಲೇ ವಾಶ್ ಮಾಡಿಕೊಳ್ಬಹುದು. ನಾನು ನನ್ನ ಫೇಸ್ ವಾಶ್ ಮಾಡಿಕೊಂಡಾಯಿತು. ನೋಡ್ತಾ ಇರ್ಬೋದು ನನ್ನ ಫೇಸ್ ಯಾವ ರೀತಿ ಗ್ಲೋ ಕಾಣ್ತಾ ಇದೆ. ಕಾಫಿ ಹಚ್ಚಿದ ನಂತರವೇ ನಮ್ಮ ಫೇಸ್ ಮೇಲೆ ಒಂದು ಗ್ಲೋ ಬರುತ್ತದೆ. ನನಗೆ ಕಾಫಿ ಮಾಸ್ಕ್ ತುಂಬಾ ಇಷ್ಟ. ನಾನು ಒಂದು ವಾರಕ್ಕೆ 1 ಸಲ ಆದರೂ ಈ ಮಾಸ್ಕನ್ನು ನನ್ನ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ತೀನಿ. ಇದರಿಂದ ನನ್ನ ಪಿಂಪಲ್ಸ್ ಕೂಡ ಕಡಿಮೆಯಾಗಿವೆ.